ಫೈನಲ್ ಪಂದ್ಯಾಟದ ಹಣಾಹಣಿ ಸಾಗಿ ಬರ್ತಾ ಇದೆ. ಈಗಾಗಲೇ ನಾಣ್ಯ ಚಿಮಿಕೆಯನ್ನು ಗೆದ್ದುಕೊಂಡಂತ ಟೀಮ್ ಇಂಜಿನಿಯರ್ಸ್ ತಂಡ ಆರಂಭಿಕ ದಾಂಡಿಗತನವನ್ನು ಹೆಚ್ಚಿಕೊಳ್ತಾ ಇದೆ. ಫೈನಲ್ ಪಂದ್ಯಾಟದ ಹಣಾಹಣಿ. ಒಂದೆಡೆ ರಂಗ ಕಲಾವಿದರ್ ಕಾರ್ಲಾ, ಇನ್ನೊಂದೆಡೆ ಟೀಮ್ ಇಂಜಿನಿಯರ್ಸ್ ಆರಂಭಿಕ ಜೋಡಿ ಅಂಕಣದ ಭಾಗದಲ್ಲಿ ಪರಿಚಯವನ್ನು ಕಂಡುಕೊಳ್ತಾ ಇದೆ. ಒಂದೆಡೆ ಪರೀಕ್ಷಿತ್, ಇನ್ನೊಂದೆಡೆ ವಿಘ್ನೇಶ್. ವಿಘ್ನೇಶ್ ಅವರಿಗೆ ಮತ್ತೊಮ್ಮೆ ಸುವರ್ಣ ಅವಕಾಶ ಮಾಡ್ತಾ ಇದೆ. ಹ್ಯಾಟ್ರಿಕ್ ಸಿಕ್ಸರ್ಗೆ ವಿಕ್ರಮ್ ಅವರಿಂದ 3,000 ನಗದು ಘೋಷಣೆಯಾಗ್ತಾ ಇದೆ. ಹ್ಯಾಟ್ರಿಕ್ ಬೌಂಡ್ರಿಗೆ 2,000 ನಗದು ಘೋಷಣೆಯಾಗ್ತಾ ಇದೆ. ವಿಕ್ರಮ್ ಅವರಿಂದ ಆರಂಭಿಕ ಆಟಗಾರರ ಪರಿಚಯವಾಗ್ತಾ ಇದೆ. ಪರೀಕ್ಷಿತ್ ಒಂದೆಡೆ ಆದ್ರೆ ಇನ್ನೊಂದೆಡೆ ವಿಘ್ನೇಶ್. ಆರಂಭಿಕ ಎಸೆಗಾರಿಕೆಯಲ್ಲಿ ವಿಶು, ರಂಗ ಕಲಾವಿದರ್ ಕಾರ್ಕಳ ಪರವಾಗಿ ವಿಶು ಆರಂಭಿಕ ಎಸೆಗಾರಿಕೆಯಲ್ಲಿ ಪ್ರಥಮ ಚೆಂಡಿಗಾಗಿ. ಇದರ ಮಧ್ಯೆ ಪ್ರಥಮ ಚೆಂಡು ರಿವರ್ಸ್ ಮಾಡುವ ಪ್ರಯತ್ನಗಳು ಮಾಡ್ತಾ ಇದೆ. ಸ್ವಿಚ್ ಹಿಟ್. ಆರಂಭಿಕ ಮೊದಲ ಖಾತೆ ಆರಂಭವನ್ನು ಕಂಡುಕೊಳ್ತಾ ಇದ್ದಾನೆ ಪರೀಕ್ಷಿತ್. ಮತ್ತೆ ವಿಶು ದ್ವಿತೀಯ ಚೆಂಡು. ಎರಡನೇ ಚೆಂಡು ಎಸಿಬೇಕಾಗ್ತಾ ಇದೆ. ಆರಂಭಿಕ ಓವರ್ನ ಎರಡನೇ ಚೆಂಡು ವಿಘ್ನೇಶ್ಗೆ ಸಿಗಬೇಕಾಗ್ತಾ ಇದೆ. ಹ್ಯಾಟ್ರಿಕ್ ಸಿಕ್ಸರ್ಗೆ 3,000. ಈ ತರಬಾದೆ ವಿಶು ಎಸೆದ ಚೆಂಡು ಓಟಗಳಿಗೆ ಅವಕಾಶವನ್ನ ನೀಡ್ತಾ ಇಲ್ಲ. ಡಾಟ್ ಬಾಲ್. ಈ ತರವಾದ ಮತ್ತೆ ಬೀಸುವ ಪ್ರಯತ್ನ. ಔಟಿಗಾಗಿ ಬಲವಾದ ಮನವಿ. ವಿಶೇಷ್ ಓಟಗಳಿಗೆ ಅವಕಾಶವನ್ನ ನೀಡ್ತಾಲ. ತೀರ ಕೆಳಂಚಲೆ ಮಾಡ್ತಾ ಇದೆ ಚೆಂಡು. ಡಾಟ್ ಬಾಲ್ಗಳ ಅಂಕಿಅಂಶ ಪಟ್ಟಿಯಲ್ಲಿ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ಫೈನಲ್ ಹಣಾಹಣಿ. ಈ ತರವಾದ ಎಸೆದ ಚೆಂಡು ಲಯಬದ್ಧತೆ ಎಸೆತ ಓಟಗಳಿಗೆ ಅವಕಾಶವನ್ನ ನೀಡ್ತಾ ಇಲ್ಲ. ಡಾಟ್ ಬಾಲ್. ವಿಘ್ನೇಶ್ ಎದುರಿಸಿದ 3 ಚೆಂಡು ಕೂಡ ಡಾಟ್ ಬಾಲ್ ಆಗಿ ಅಂಕಿಅಂಶ ಪಟ್ಟಿಯಲ್ಲಿ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ಈ ಒಂದು ಪಂದ್ಯಾಟದಲ್ಲಿ ಗೆದ್ದ ತಂಡ 33,000 ನಗದನ್ನ ತನ್ನದಾಗಿಸಿಕೊಳ್ತಾ ಇದೆ. ಅದೇ ರೀತಿ ಶಾಶ್ವತ ಫಲಕ ರನ್ನರ್ಸ್ ಆಫ್ ತಂಡಕ್ಕೆ 15,555 ಜೊತೆಗೆ ಶಾಶ್ವತ ಫಲಕ. ತನ್ನ ಮತ್ತೆ ಸ್ಟಪ್ ಔಟ್ ಆಗಿ ಬೀಸುವ ಪ್ರಯತ್ನಗಳು ಬಂದರೂ ಕೂಡ ಓಟಗಳಿಗೆ ವಿಶು ಅವಕಾಶವನ್ನ ನೀಡ್ತಾ ಇಲ್ಲ. ಫೈನಲ್ ಹಂತದಲ್ಲಿ ವಿಶು ಎಸೆಗಾರಿಕೆಯಲ್ಲಿ ಸಫಲತೆಯನ್ನು ಕಂಡುಕೊಳ್ತಾ ಇದ್ದಾರೆ. ಅಂತಿಮ 1 ಚೆಂಡು ಬಾಕಿ ಇದೆ. ಲಾಸ್ಟ್ ಬಾಲ್ ಟು ರಿಮೈನಿಂಗ್. ವಿಶೇಷ್ ರಿವರ್ಸ್ ಮಾಡುವ ಪ್ರಯತ್ನ. ಸ್ವಿಚ್ ಹಿಟ್ ಹಂತದಲ್ಲಿ 1 ಓಟ. ಎರಡನೇ ಓಟಕ್ಕೆ ಮನವಿಯನ್ನು ನೀಡಿದ್ರು. 2 ಓಟದ ಸೇರ್ಪಡೆ. 3ನೇ ಓಟಕ್ಕೆ ಮನವಿಯನ್ನು ನೀಡಿದ್ರು ಕೂಡ ಕೇವಲ 2 ಓಟಗಳ ಸೇರ್ಪಡೆಗಳು ಅಂಕಿಅಂಶ ಪಟ್ಟಿಯಲ್ಲಿ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. 2ನೇ ಹೆಚ್ಚುವರಿಯೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 3 ಓಟ. ಆರಂಭಿಕ ಮೊದಲ ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ವಿಶು ಆರಂಭಿಕ ಓವರ್ ಅಲ್ಲಿ ಕೇವಲ 3 ಓಟವನ್ನು ದಾಖಲಿಸಿಕೊಳ್ತಾ ಇದೆ.
ಹಲ್ 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 ದ್ವಿತೀಯ ಓವರಿಗಾಗಿ ರಂಗ ಕಲಾವಿದರ ಕಾರ್ಲಾ ಪರವಾಗಿ ಪ್ರಶಾಂತರ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರೆ. ಫೈನಲ್ ಹಂತದ ಪಂದ್ಯಾಟ ಆರಂಭಿಕ ಓವರಲ್ಲಿ ವಿಶು ಕೇವಲ 3 ಓಟವನ್ನು ಬಿಟ್ಟುಕೊಟ್ರು. ಇವಾಗ ಪ್ರಶಾಂತ, ಇದರ ಮಧ್ಯೆ ಪರೀಕ್ಷಿತ್ ಎಸೆದ ಚೆಂಡು ಫುಲ್ ಟಾಸ್ ಚೆಂಡು ಸಂಪೂರ್ಣ ಲಾಭವನ್ನು ಪಡ್ಕೊಂಡ್ರು. 1 ಓಟ, 2ನೇ ಓಟಕ್ಕೆ ಮನವಿ. 2 ಓಟಗಳ ಸೇರ್ಪಡೆಗಳು ಕೂಡ ಆಗ್ತಾ ಇದೆ. 2ರ ಹೆಚ್ಚುವರಿ ಅಂಕಿಅಂಶ ಪಟ್ಟಿಯಲ್ಲಿ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ಮತ್ತೆ ಪ್ರಶಾಂತ್ ದ್ವಿತೀಯ ಚೆಂಡಿಗಾಗಿ 2ನೇ ಚೆಂಡೆ ಸಿಗಬೇಕಾಗ್ತಾ ಇದೆ. ಈ ತರ ಮತ್ತೆ ಲೋ ಫುಲ್ ಟಾಸ್ ಚೆಂಡು ಸುಂದರತೆ ಹೊಡೆತ ದಾಖಲಿಸಿಕೊಂಡ್ರು. 1 ಓಟ, ಕೇವಲ 1 ಓಟಗಳ ಸೇರ್ಪಡೆ ಆಗ್ತಾ ಇದೆ. 1ರ ಹೆಚ್ಚುವರಿ ದಾಖಲಿಸಿಕೊಳ್ತಾ 6 ಓಟ. ಆರಂಭಿಕ 2ನೇ ಓವರಲ್ಲಿ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಪ್ರಶಾಂತ್ ಮತ್ತೆ 3ನೇ ಚೆಂಡಿಗಾಗಿ ಇದರ ಮಧ್ಯೆ ಬಿರುಸಿನ ಹೊಡೆತಕ್ಕೆ ಮುಂದಾದ್ರು ವಿಘ್ನೇಶ್. ತನ್ನ ಮೂಲಕವಾಗಿ 1 ಓಟಗಳ ಸೇರ್ಪಡೆ, 2ನೇ ಓಟಕ್ಕೆ ಮನವಿಯನ್ನು ನೀಡಿದ್ರು. 2 ಓಟಗಳ ಸೇರ್ಪಡೆಗಳು ಕೂಡ ಇವಾಗ ಅಂಕಿಅಂಶ ಪಟ್ಟಿಯಲ್ಲಿ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. 2 ಓಟದ ಹೆಚ್ಚುವರಿಯೊಂದಿಗೆ 8 ಓಟಗಳಿಗಾಗಲೇ ಅಂಕಿಅಂಶ ಪಟ್ಟಿಯಲ್ಲಿ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ಪ್ರಶಾಂತ 4ನೇ ಚೆಂಡನ್ನು ಎದುರಿಸಬೇಕಾಗ್ತಾ ಇದೆ. ಇದರ ಮಧ್ಯೆ ವಿಘ್ನೇಶ್ ಗೆಸನ ಚೆಂಡು ತನ್ನ ಮೂಲಕವಾಗಿ ಹಲ್ ಹಲೋ ಹಲೋ 1 ಬೌನ್ಸ್ ಬೌಂಡ್ರಿ ದಾಖಲಾತಿಯನ್ನು ಪಡ್ಕೊಳ್ತಾ ಇದ್ದಾರೆ ವಿಘ್ನೇಶ್. ಮತ್ತೆ ಪ್ರಶಾಂತ ಪಂಚಮ ಬಾರಿಗೆ 5ನೇ ಚೆಂಡು. ಇದರ ಮಧ್ಯೆ ಬಿರುಸಿನ ಹೊಡೆತ ತನ್ನ ಮೂಲಕವಾಗಿ 6 ಓಟದ ಹೆಚ್ಚುವರಿ. ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ. ಮತ್ತೆ ಪ್ರಶಾಂತ್ ಇದರ ಮಧ್ಯೆ ಸಂತ ಚೆಂಡು ಬಲಗೊಡದ ಹೊರ ತಿರುಮನೆ ಕಾಡ್ತಾ ಇದೆ. ವೈಟ್ ಬಾಲ್ ಎಕ್ಸ್ಟ್ರಾ ರೂಪದಲ್ಲಿ ಓಟುಗಳು ಬರ್ತಾ ಇದೆ. 1 ಓಟದ ಹೆಚ್ಚುವರಿ ದಾಖಲಿಸಿಕೊಳ್ತಾ ಅಂಕಿಅಂಶ ಪಟ್ಟಿಯಲ್ಲಿ ಇವಾಗ 19-19. ಇದರ ಮಧ್ಯೆ ವಿಘ್ನೇಶ್ಗೆ ಸಣ್ಣ ಚೆಂಡು ಬೀಸುವ ಪ್ರಯತ್ನಗಳು ಮಾಡ್ತಾ ಇದೆ. 1 ಓಟ, 2ನೇ ಓಟಕ್ಕೆ ಮನವಿ ನೋ ಬಾಲ್. 3ನೇ ಓಟಕ್ಕೆ ಮನವಿಯನ್ನು ನೀಡ್ತಾ ಇದ್ದಾರೆ. 3+1 4 ನೋ ಬಾಲ್ ಎಂಬ ತೀರ್ಪು ಬರ್ತಾ ಇದೆ. ಆ ಹಂತದಲ್ಲಿ ಫೀಲ್ಡಿಂಗ್ ರಿಸ್ಟ್ರಿಕ್ಷನ್ ಇದೆ, ಗಮನಿಸಿಕೊಳ್ಳಿ ಆಟಗಾರರು. ಫ್ರೀ ಹಿಟ್ ಚೆಂಡು, ಅಂತಿಮ 1 ಚೆಂಡು ಬಾಕಿ ಇದೆ. ಪ್ರಶಾಂತ್ ಟು ಪರೀಕ್ಷಿತ್. ತನ್ನ ಮಧ್ಯೆ ಸಂತ ಚೆಂಡು ಓಟಗಳಿಗೆ ಅವಕಾಶವನ್ನು ನೀಡ್ತಾ ಇಲ್ಲ. ಡಾಟ್ ಬಾಲ್. ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. 2ನೇ ಓವರ್ ಮುಕ್ತಾಯ. ಅಂಕಿಅಂಶ ಪಟ್ಟಿಯಲ್ಲಿ 23, ಅರ್ಥಾತ್ 20 ಓಟವನ್ನ 2ನೇ ಓವರಲ್ಲಿ ಪ್ರಶಾಂತ್ ಬಿಟ್ಕೊಡ್ತಾ ಇದ್ದಾರೆ. ಆರಂಭಿಕ ಓವರಲ್ಲಿ ವಿಶ್ವೇಶ್ ಕೇವಲ 3 ಓಟವನ್ನು ಬಿಟ್ಕೊಟ್ರು.
ಎರಡನೇ ಓವರಲ್ಲಿ ಪ್ರಶಾಂತ್ ದುಬಾರಿ ಆಗ್ತಾ ಇದ್ದಾರೆ, 20 ಓಟವನ್ನು ಬಿಟ್ಕೊಡ್ತಾ ಇದ್ದಾರೆ. ಮತ್ತೆ ತೃತೀಯ ಓವರಿಗಾಗಿ ರೋಹಿತ್ ಪರಿಚಯವಾಗ್ತಾ ಇದೆ. ರೋಹಿತ್ ಆರಂಭಿಕ ಚೆಂಡಿಗಾಗಿ ಮಧ್ಯ ವಿಘ್ನೇಶ್ಗೆ ಸಣ್ಣ ಚೆಂಡು, ಕ್ಷಣ ಕಾಲ ಚೆಂಡು ಗಾಳಿಯಲ್ಲಿ ಮೂಲಕವಾಗಿ ವಿಘ್ನೇಶ್ ಆಟ ಅಂತ್ಯವನ್ನು ಕಾಣ್ತಾ ಇದೆ. ಹಲ್ 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 ಹೊಸ ಆಟಗಾರ ಪರಿಚಯವನ್ನು ಮಾಡಿಕೊಡ್ತಾ ಇದೆ ಪ್ರಸಾದ್. ಅಂಕಣದ ಭಾಗದಲ್ಲಿ ಪ್ರಸಾದ್ ಅವರಿಗೆ ಕೂಡ ಸುವರ್ಣಾವಕಾಶವಿದೆ. ಹ್ಯಾಟ್ರಿಕ್ ಸಿಕ್ಸರ್ಗೆ 3000, ಹ್ಯಾಟ್ರಿಕ್ ಬೌಂಡ್ರಿಗೆ 2000 ನಗದನ್ನ ವಿಕ್ರಮ್ ಅವರು ಘೋಷಿಸಿಕೊಳ್ತಾ ಇದ್ದಾರೆ. ರೋಹಿತ್ ಮತ್ತೆ ದ್ವಿತೀಯ ಚೆಂಡಿಗಾಗಿ ಇದರ ಮಧ್ಯೆ ಪ್ರಸಾದ್ಗೆ ಸಂದ ಚೆಂಡು ತನ್ನ ಮೂಲಕವಾಗಿ ಪ್ರಸಾದ್ ಔಟ್. ಹೊಸ ಆಟಗಾರ ರಿಜ್ವಾನ್ ಪರಿಚಯವಾಗ್ತಾ ಇದೆ. ಅಂಕಣದ ಭಾಗದಲ್ಲಿ ಟೀಮ್ ಇಂಜಿನಿಯರ್ಸ್ ಪರವಾಗಿ ರಿಜ್ವಾನ್ ಹೊಸ ಆಟಗಾರರು ಬರ್ತಾ ಇದ್ದಾರೆ. ತರವಾದ ಹ್ಯಾಟ್ರಿಕ್ ಬಾಲ್, ಈ ತರವಾದ ರಿವರ್ಸ್ ಮಾಡುವ ಪ್ರಯತ್ನಗಳು ಮಾಡ್ತಾ ಇದೆ, ಓಟಗಳಿಗೆ ಅವಕಾಶ ಬರ್ತಾ ಇಲ್ಲ. ಶಾರ್ಟ್ ಬಾಲ್, ಮತ್ತೆ ಬೀಸುವ ಪ್ರಯತ್ನಗಳು ಮಾಡ್ತಾ ಇದೆ, ಓಟಗಳಿಗೆ ಅವಕಾಶವನ್ನು ನೀಡ್ತಾ ಇಲ್ಲ. ಡಾಟ್ ಬಾಲ್, ಹಲೋ ಹಲೋ
ಡಾಟ್ ಬಾಲ್, ನಾಟ್ ಔಟ್ ಎಂಬ ತೀರ್ಪು ಬರ್ತಾ ಇದೆ. ಗುಡ್ ಬಾಲ್, ಓಟಗಳಿಗೆ ಅವಕಾಶ ಇಲ್ಲ, ಚೆಂಡು ಡಾಟ್ ಆಗ್ತಾ ಇದೆ. ಮತ್ತೆ ರೋಹಿತ್ ಇದರ ಮಧ್ಯೆ ಫುಲ್ ಟಾಸ್ ಆಗಿ ಬಿಡುತ್ತೆ ಚೆಂಡು. ಒಂದು ಓಟಗಳ ಸೇರ್ಪಡೆಯಾಗ್ತಾ ಇದೆ. 1 ಹೆಚ್ಚುವರಿಯೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ ಇವಾಗ 24 ಬರ್ತಾ ಇದೆ. ಡಾಟ್ ಬಾಲ್, ರೋಹಿತ್. ಹಲೋ 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 ಡಿಜೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಸಿದ್ಧಿ ಎಂಟರ್ಪ್ರೈಸಸ್ನ ಅಕ್ಷಯ್ ಭಟ್ ಅವರು ಈಗಾಗಲೇ ನಮ್ಮೊಂದಿಗಿದ್ದಾರೆ. ಇವರಿಗೆ ಕೂಡ RCC ಟ್ರೋಫಿ 2025 ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಅಂತಿಮ ಓವರ್ಗಾಗಿ ಪ್ರಜ್ವಲ್ ಈ ತರವಾದ ಪ್ರಜ್ವಲ್ ಆರಂಭಿಕ ಚೆಂಡು, ಓಟಗಳಿಗೆ ಅವಕಾಶವನ್ನು ನೀಡ್ತಾರೆ. ಡಾಟ್ ಬಾಲ್, ಪ್ರಜ್ವಲ್ ಭಂಡಾರಿ ಇತ್ತೀಚಿನ ದಿನಗಳಲ್ಲಿ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಸ್ಟರ್ ಅದ ಹೆಸರುವಾಸಿಯಾದಂತೋರ್ವ ಕೌಡೂರಿನ ಯುವ ಪ್ರತಿಭೆ ಪ್ರಜ್ವಲ್ ಭಂಡಾರಿ ಈ ಹಂತದಲ್ಲಿ ಅಂತಿಮ ಓವರ್ಗಾಗಿ ಇದರ ಮಧ್ಯೆ ಚೆಂಡಿಗೆ ನೆಗೆತವನ್ನು ನೀಡ್ತಾ ಇದ್ದಾರೆ. ಒಂದೋಟಗಳ ಸೇರ್ಪಡೆಯಾಗ್ತಾ ಇದೆ. ಮತ್ತೆ ಪ್ರಜ್ವಲ್ ತೃತೀಯ ಚೆಂಡಿಗಾಗಿ 3ನೇ ಚೆಂಡು ಸಿಗಬೇಕಾಗ್ತಾ ಇದೆ. ಪ್ರಜ್ವಲ್ ಟು ಪರೀಕ್ಷಿತ್. ಇದರ ಮಧ್ಯೆ ಪರೀಕ್ಷಿತ್ಗೆ ಸಣ್ಣ ಚೆಂಡು, ಸುಂದರತೆ ಹೊಡೆತ ತನ್ಮೂಲಕವಾಗಿ ಚೆಂಡು 1 ಬೌನ್ಸ್ ಬೌಂಡ್ರಿ. 4 ಓಟಗಳ ಹೆಚ್ಚುವರಿ ಬರ್ತಾ ಇದೆ. ಬಿರುಸಿನ ಬೌಂಡ್ರಿ ಬರ್ತಾ ಇದೆ. ಪರೀಕ್ಷಿತ್ ದಾಂಡಿನ ಮುಖಾಂತರವಾಗಿ ಫೈನಲ್ ಹಂತದ ಪಂದ್ಯಾಕೂಟದಲ್ಲಿ ಪರೀಕ್ಷಿತ್ ಸಿಡಿತಾ ಇದ್ದಾರೆ. ಪ್ರಜ್ವಲ್ ಮತ್ತೆ 4ನೇ ಚೆಂಡು ಸಿಗಬೇಕಾಗ್ತಾ ಇದೆ. ಪ್ರಜ್ವಲ್ ಟು ಪರೀಕ್ಷಿತ್. ಮತ್ತೆ ಪರೀಕ್ಷಿತ್ಗೆ ಸಣ್ಣ ಚೆಂಡು, ಸುಂದರತೆ ಹೊಡೆತ ತನ್ಮೂಲಕವಾಗಿ ಗ್ರೌಂಡ್ ಶಾಟ್ ಬೌಂಡ್ರಿ. ಪರೀಕ್ಷಿತ್
ಪರೀಕ್ಷಿತ್ ದಾಳಿಯ ಮುಖಾಂತರವಾಗಿ ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿಗಳು ಬರ್ತಾ ಇದೆ. ಈಗಾಗಲೇ ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿಗಳು ಬರ್ತಾ ಇದೆ. ಪರೀಕ್ಷಿತ್ ದಾಳಿಯ ಮುಖಾಂತರವಾಗಿ ಮೂರನೇ ಓವರ್ ಅಲ್ಲಿ ರೋಹಿತ್ ಒಂದೇ ಓಟವನ್ನ ಬಿಟ್ಟುಕೊಂಡು ತಡೆದ ಓಟಗಳ ಗತಿ ಬದಲಾವಣೆ ಎಸವನ್ನು ದಾಖಲಿಸಿಕೊಂಡಿದ್ರು. ರನ್ ಧಾರಣೆಗೆ ಕಡಿವಾಣವನ್ನು ಹಾಕಿದ್ರು ಪ್ರಜ್ವಲ್. ಇವಾಗ ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿಗಳನ್ನ ಬಿಟ್ಕೊಡ್ತಾ ಇದ್ದಾರೆ. ಮತ್ತೆ ಪಂಚಮ ಚೆಂಡಿಗಾಗಿ ಪ್ರಜ್ವಲ್ ಭಂಡಾರಿ ಎಸಗಾರಿಕೆ. ಇನ್ನಿಂಗ್ಸ್ ಮುಕ್ತಾಯದ ಕೊನೆಯ 2 ಚೆಂಡುಗಳು ಬಾಕಿ ಉಳಿತಾ ಇದೆ. ಲಾಸ್ಟ್ 2 ಬಾಲ್ ಟು ರಿಮೈನಿಂಗ್. ಪ್ರಜ್ವಲ್ ಟು ಪರೀಕ್ಷಿತ್. ಮತ್ತೆ ರಿವರ್ಸ್ ಮಾಡುವ ಪ್ರಯತ್ನ, ಸ್ವಿಚ್ ಹಿಟ್ ಮಾಡುವ ಪ್ರಯತ್ನಗಳು ಬರ್ತಾ ಇದೆ. ಚೆಂಡು ತೀರ ಕೆಳಂಚಲ್ಲಿ ಬರ್ತಾ ಇದೆ. ಓಟಗಳಿಗೆ ಅವಕಾಶವನ್ನ ನೀಡ್ತಾ ಇಲ್ಲ. ಡಾಟ್ ಬಾಲ್. ಅಂತಿಮ ಚೆಂಡಿಗಾಗಿ ಇದರ ಮಧ್ಯೆ ಸಣ್ಣ ಚೆಂಡು, ಕ್ಷಣ ಕಾಲ ಚೆಂಡು ಗಾಳಿಯಲ್ಲೇ ತನ್ಮೂಲಕವಾಗಿ ಅಂತಿಮ ಚೆಂಡಿಗೆ ವಿಕೆಟ್ ಒಪ್ಪಿಸಿಕೊಳ್ತಾ ಇದ್ದಾರೆ ಪರೀಕ್ಷಿತ್. ಅಂತಿಮವಾಗಿ 33 ಓಟ ದಾಖಲಿಸಿಕೊಳ್ತಾ ಇದೆ. 34 ವಿಜಯದ ಗಳಿಕೆಗೆ ಬಿಟ್ಕೊಡ್ತಾ ಇದ್ದಾರೆ. 24 ಚೆಂಡುಗಳಲ್ಲಿ 34 ಓಟದ ಅವಶ್ಯಕತೆಯನ್ನು ಕಾಣಬೇಕಾಗಿದೆ. ಗೆಲುವಿಗಾಗಿ ರಂಗ್ ಕಲಾವಿದರ್ ಕಾರ್ಲಾ ತಂಡ ಫೈನಲ್ ಪಂದ್ಯದ ವಿನ್ನರ್ಸ್ ಪ್ರಶಸ್ತಿಯನ್ನು ಪಡ್ಕೊಳ್ಬೇಕಾದ್ರೆ 24 ಚೆಂಡುಗಳಲ್ಲಿ 34 ಓಟವನ್ನ ದಾಖಲಿಸಲೇ ಕೊಡಬೇಕಾಗಿದೆ. ಹಂತದಲ್ಲಿ ಮತ್ತೆ ವಿದ್ಯಮಾನದಲ್ಲಿ ಬದಲಾವಣೆ ಮಾಡಿಕೊಳ್ತಾ ಇದ್ದಾವೆ. ಮುಂದಿನ ಹಂತಕ್ಕಾಗಿ ಪವನ್ ಆರ್ಸಿಸಿ ಗುತ್ತಿಗೆದಾರರ ಸಂಘ ರಿಜಿಸ್ಟರ್ಡ್ ಕಾರ್ಕಳ ದ್ವಿತೀಯ ವರ್ಷದ ಆರ್ಸಿಸಿ ಟ್ರೋಫಿ 2025 ಫೈನಲ್ ಪಂದ್ಯಕೂಟದಲ್ಲಿ ನಾವೆಲ್ಲರೂ ಕೂಡ ಜೊತೆ ಆಗ್ತಾ ಇದ್ದೇವೆ. ಬಂದಿರತಕ್ಕಂಥ ಸರ್ವಧರ್ಮದ ಕ್ರೀಡಾಪಟುಗಳನ್ನ, ಕ್ರೀಡಾಭಿಮಾನಿಗಳನ್ನ ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಬಲಿಷ್ಠ ಬಲಾಢ್ಯ ಇಂಜಿನಿಯರ್ಸ್ಗಳ ವಿರುದ್ಧವಾಗಿದೆ ರಂಗ ಕಲಾವಿದರ ಕಾರ್ಕಳ. ಈ ಬಾರಿ 24 ಎಸೆತಗಳಲ್ಲಿ ಗೆಲುವಿಗೆ ಬೇಕಾಗಿರುವುದು 34 ಓಟಗಳು. 24 ಎಸೆತಗಳು 34 ಓಟಗಳು. ಮಾಡು ಇಲ್ಲವೇ ಮಡಿ ಪಂದ್ಯಾಟ. ಬಲಿಷ್ಠ ಬಲಾಢ್ಯ ಇಂಜಿನಿಯರ್ಸ್ ತಂಡದ ವಿರುದ್ಧವಾಗಿದೆ ರಂಗ ಕಲಾವಿದರು ಕಾರ್ಕಳ. ಗೆದ್ದವರಿಗೆ ಪಾರಿತೋಷಕವಾದರೆ ಸೋತವರಿಗೆ ಈ ಕಾರ್ಕಳದ ಪರಿಸರದಲ್ಲಿ ಆಡಿದೆ ಸವಿಸವಿ ನೆನಪು. ಯಾರಾಗ್ತಾರೆ ಈ ಪಂದ್ಯದ ವಿಜಯಶಾಲಿ? ಆರ್ಸಿಸಿ ಟ್ರೋಫಿ 2025 ವಿಜಯಶಾಲಿಗಳು ಯಾರು? 2ನೇ ವರ್ಷದ ವಿನ್ನರ್ಸ್ ಪಟ್ಟ ಯಾರಿಗೆ? ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ವಿಜಯಶಾಲಿಗಳ ಘೋಷಣೆ ಆಗಲಿಕ್ಕಿದೆ. 24 ಎಸೆತಗಳು 34 ಓಟಗಳು. ಪರೀಕ್ಷಿತ್ ರವರ ಎಸೆತ ನೇರವಾಗಿ ರೋಹಿತ್ ರವರ ದಾಂಡಿಗೆ.
ಪರೀಕ್ಷಿತ್ ರವರ ಮೊದಲ ಎಸೆತ, ರೋಹಿತ್ ರವರು ಬೀಸುವ ಯತ್ನ, ಕೊಂಚ ಮಟ್ಟಿನ ನಿರಾಸೆ. ಪರೀಕ್ಷಿತ್ ರವರ ಮೊದಲ ಎಸೆತ ನಯವಾಗಿತ್ತು. ಕಳೆದ ಪಂದ್ಯಾಕೂಟದಲ್ಲಿ ಅದ್ಭುತ ಛಾಪನ್ನು ಮೂಡಿಸಿದಂತಹ ಪರೀಕ್ಷಿತ್ ಮತ್ತೆ ತಮ್ಮ ಎಸೆತಗಾರಿಕೆ ಮೂಲಕ ವಿಕೆಟ್ಗಳನ್ನು ಪಡೆಯಬರಲಿ ಅನ್ನುವಂತಹ ಸಂಶಯ ಎಲ್ಲರಲ್ಲೂ ಕಾಡ್ತಾ ಇದೆ. ಮತ್ತೊಂದು ನಯವಾದ ಎಸೆತ, 2 ಎಸೆತಗಳು ಕೂಡ ನಯವಾಗಿತ್ತು. ಯಾವುದೇ ಅಂಕ ಗಳಿಕೆಗಳ ಲಾಭಗಳನ್ನು ಪಡೆಯಲಾಗ್ತಾ ಇಲ್ಲ. ಗೆಲುವಿನ ಹಾದಿಯೆಡೆಗೆ ಮುನ್ನುಗ್ತಾ ಇರುವಂತಹ ಇಂಜಿನಿಯರ್ಸ್ಗಳ ತಂಡ ಒಂದು ಕಡೆ ಆದರೆ ಸೋಲನ್ನೇ ಬಿಟ್ಟು ಕೊಡುವುದಿಲ್ಲ ಎಂದು ಪಣದೊಟ್ಟು ನಿಂತಿರುವಂತಹ ರಂಗ ಕಲಾವಿದರು ಕಾರ್ಕಳ. ಈ ಬಾರಿ ಮತ್ತೆ ನಯವಾದ ಎಸೆತ, ಯಾವುದೇ ಅಂಕ ಗಳಿಕೆಗಳನ್ನು ಗಳಿಸಲು ಸಾಧ್ಯವಾಗ್ತಾ ಇಲ್ಲ. ಪರೀಕ್ಷಿತ್ ಅವರ ಎಸೆತಗಾರಿಕೆಗೆ ಉತ್ತರವಿಲ್ಲ. ರಂಗ ಕಲಾವಿದರು ಕಾರ್ಕಳ ಬೇಕಾಗಿದೆ, ಗೆಲುವಿಗೆ ಬೇಕಾಗಿದೆ 34 ಓಟ ಗೆಲುವಿಗೆ ಬೇಕಾಗಿದೆ. 3 ಎಸೆತಗಳು, 4ನೇ ಎಸೆತ. ಈ ಬಾರಿಯೂ ಕೂಡ ಯಾವುದೇ ಅಂಕಗಳಿಲ್ಲ. ರಂಗ ಕಲಾವಿದರು ಕಾರ್ಕಳಗೆ ಉತ್ತರಿಸಲಾಗುತ್ತಿಲ್ಲ ಪರೀಕ್ಷಿತ್ ರವರ ಎಸೆತಗಾರಿಕೆಗಳನ್ನು. RCC ಗುತ್ತಿಗೆದಾರ ಸಂಘ ರಿಜಿಸ್ಟರ್ಡ್ ಕಾರ್ಕಳ ಇದರ 2ನೇ ವರ್ಷದ RCC ಟ್ರೋಫಿ 2025 ಫೈನಲ್ ಹಂತದ ಪಂದ್ಯಾಕೂಟದಲ್ಲಿ ನಾವೆಲ್ಲರೂ ಕೂಡ ಜೊತೆಯಾಗಿದ್ದೇವೆ. ಬಲಿಷ್ಠ ಇಂಜಿನಿಯರ್ಸ್ಗಳ ತಂಡದ ವಿರುದ್ಧವಾಗಿದೆ ರಂಗ ಕಲಾವಿದರು. RCC ಗುತ್ತಿಗೆದಾರ ಸಂಘ ರಿಜಿಸ್ಟರ್ಡ್ ಕಾರ್ಕಳ ಇದರ RCC ಟ್ರೋಫಿಯಲ್ಲಿ ವಿಶೇಷ ಆಕರ್ಷಣೆಯಾಗಿ ಲಕ್ ಡಿಪ್ಗಳನ್ನು ಹಂಚಲಾಗಿತ್ತು. ಫಸ್ಟ್ ಏಡ್ ಬಾಕ್ಸ್ ಸಂಘಟಕರು ನಿಮಗೆ ಮನವಿಯನ್ನು ಸಲ್ಲಿಸಿಕೊಳ್ತಾ ಇದ್ದಾರೆ. ತಮ್ಮ ಸಂಘದ ಕಾರ್ಯಕರ್ತರು ನಿಮ್ಮ ಹತ್ರ ಲಕ್ಕಡಿಪ್ಪನ್ನು ತಗೊಂಡು ಬರ್ತಾರೆ. ದಯವಿಟ್ಟು ಅತ್ತಿಷ್ಟದ ಈ ಒಂದು ಚೀಟಿಯನ್ನು ಪಡೆದುಕೊಳ್ಳಿ. ರೂಪಾಯಿ ಕೇವಲ 100. ಇದರ ಪ್ರಥಮ ಬಹುಮಾನ TVS ಬೈಕ್, ದ್ವಿತೀಯ ಬಹುಮಾನ ಗೇರ್ ಸೈಕಲ್, ತೃತೀಯ ಬಹುಮಾನ ಆಂಡ್ರಾಯ್ಡ್ ಮೊಬೈಲ್. ಇದು ಕೇವಲ 20 ನಿಮಿಷಗಳಲ್ಲಿ ಒಂದು ಲಕ್ಕಡಿ ಬಹುಮಾನ ನಡೆಸಿಕೊಳ್ಳುತ್ತಿದ್ದಾರೆ. ಈಗಾಗಲೇ ವೇದಿಕೆಯ ಬಲಭಾಗವನ್ನು ನೀವು ಗಮನಿಸಿದ್ರೆ ಒಂದು ಆಕರ್ಷಕವಾದ ಬೈಕ್ ಕಾಣ್ತಾ ಇದೆ. ಇನ್ನೇನು ಕೆಲವು ನಿಮಿಷಗಳಲ್ಲಿ ಆ ಲಕ್ಕಡಿ ಡ್ರಾ ಮುಖಾಂತರ ಬಹುಮಾನವನ್ನು ಘೋಷಣೆ ಮಾಡಲಿಕ್ಕಿದ್ದಾರೆ. 4 ಎಸೆತಗಳಲ್ಲಿ ಯಾವುದೇ ಅಂಕಗಳನ್ನ ಬೀಸಿದ್ದಾರೆ. ಈ ಬಾರಿ ಆಕಾಶದೆತ್ತರಕ್ಕೆ ಬೀಸಿದ್ದಾರೆ. ಸೀಮಾ ರೇಖೆ ಹೊರಭಾಗಕ್ಕೆ ಚೆಂಡನ್ನು ಅಟ್ಟಿದ್ದಾರೆ. ಈ ಬಾರಿ ಮೊದಲ ಓವರ್ ಸಂಪನ್ನಗೊಂಡಿದೆ. 7 ಓಟಗಳನ್ನು ಗಳಿಸುವಲ್ಲಿ ರಂಗ ಕಲಾವಿದರು ಕಾರ್ಕಳ ಯಶಸ್ವಿಯಾಗಿದೆ.
ರಂಗ ಕಲಾವಿದರು ಕಾರ್ಕಳಕ್ಕೆ ಬೇಕಾಗಿದೆ. 18 ಎಸೆತಗಳಲ್ಲಿ 27 ಓಟಗಳು ರಂಗ ಕಲಾವಿದರು ಕಾರ್ಕಳಕ್ಕೆ ಬೇಕಾಗಿದೆ. ಯಾರಾಗ್ತಾರೆ ರಂಗ ಕಲಾವಿದರು ಕಾರ್ಕಳದ ವಿದೇಶಾಲಿಗಳ ವಾರಿ ಕಾದು ನೋಡಬೇಕಾಗಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ RCC ಟ್ರೋಫಿ 2025ನ ಟೈಟಲ್ ವಿನ್ನರ್ ಯಾರಾಗ್ತಾರೆ ಅನ್ನುವಂಥದ್ದು ಘೋಷಣೆ ಆಗಲಿಕ್ಕಿದೆ. ಹೊಳೆಯುವ ಟ್ರೋಫಿಯ ಜೊತೆಗೆ 33,333 ರೂಪಾಯಿಯ ಜೊತೆಗೆ ದ್ವಿತೀಯ ಬಹುಮಾನ 15,555. ವಿಘ್ನೇಶ್ ಅವರು ಹ್ಯಾಟ್ರಿಕ್ ವಿಕೆಟ್ ಅನ್ನು ಪಡೆದಲ್ಲಿ ವಿಕ್ರಮ್ ಅವರು 3,000 ರೂಪಾಯಿಗಳ ಘೋಷಣೆಯನ್ನು ಮಾಡಿದ್ದಾರೆ. ವಿಘ್ನೇಶ್ ಅವರೇ ಹ್ಯಾಟ್ರಿಕ್ ವಿಕೆಟ್ ನೀವು ಪಡೆದಲ್ಲಿ 3,000 ರೂಪಾಯಿಗಳನ್ನ ವಿಕ್ರಮ್ ರವರು ಘೋಷಿಸಿದ್ದಾರೆ. ಎಸ್, ವಿಘ್ನೇಶ್ ಕಳೆದ ಕೆಲವಾರು ಪಂದ್ಯಗಳಲ್ಲಿ ತಂಡವನ್ನ ಗೆಲುವಿನತ್ತ ಕೊಂಡೊಯ್ದಂತಹ ವಿಘ್ನೇಶ್ ಈ ಬಾರಿ ರೋಹಿತ್ ರವರಿಗೆ ಮತ್ತೆ ರೋಹಿತ್ ಬೀಸಿದ್ದಾರೆ. ಆಕಾಶದೆತ್ತರಕ್ಕೆ ಚೆಂಡು ರೋಹಿತ್ ಬೀಸಿದ್ದಾರೆ. ಈ ಬಾರಿ ಮತ್ತೊಮ್ಮೆ ಸೀಮಾರೇಖೆ ಹೊರಭಾಗ ಕಟ್ಟಿದ್ದಾರೆ ಚೆಂಡನ್ನ. ಹದಿನೇಳು ಎಸೆತಗಳು 21 ಓಟಗಳು ಬೇಕಾಗಿದೆ. ರಂಗ್ ಕಲಾವಿದರು ಕಾರ್ಕಳಕ್ಕೆ 17 ಎಸೆತಗಳಲ್ಲಿ 21 ಓಟಗಳು ಬೇಕಾಗಿದೆ. ಬಲಿಷ್ಠ ಎರಡು ತಂಡಗಳ ಜಿದ್ದಿನ ಪೈಪೋಟಿಯ ನಡುವೆ ವಿಘ್ನೇಶ್ ಅವರ ಎರಡನೇ ಎಸೆತ ರೋಹಿತ್ ರವರ ದಾಂಡಿಗೆ ಸಜ್ಜಾಗಿದ್ದಾರೆ. ರೋಹಿತ್ ಮತ್ತೊಮ್ಮೆ ಅಟ್ಟುವ ಯತ್ನ, ಮತ್ತೊಮ್ಮೆ ಸಿಕ್ಸರ್, ಮತ್ತೊಂದು ಸಿಕ್ಸರ್ ಅನ್ನು ಬಾರಿಸಿದ್ದಾರೆ. ಈ ಬಾರಿ ರೋಹಿತ್ ರವರ ಹ್ಯಾಟ್ರಿಕ್ ಸಿಕ್ಸರ್ ಬರಲಿಕ್ಕಿದೆಯಾ ಕಾದು ನೋಡಬೇಕಾಗಿದೆ. ವಿಘ್ನೇಶ್ ಅವರಿಗೆ ಪ್ರಬಲ ಪ್ರತಿಕ್ರಿಯೆಯನ್ನ ಒಡ್ಡಿದಂತವರು ರೋಹಿತ್. ಈ ಬಾರಿ ರೋಹಿತ್ ರವರ ದಾಂಡಿನ ಮೂಲಕ ಇಂಜಿನಿಯರ್ಸ್ ತಂಡಕ್ಕೆ ದಂಡನೆ ಸಿಗ್ತಾ ಇದೆ. ವಿಘ್ನೇಶ್ ಮತ್ತೊಮ್ಮೆ ಬ್ಯಾಟ್ ಕೈ ತಪ್ಪಿದೆ. ಎಸ್, ಹದಿನೈದು ಎಸೆತಗಳಲ್ಲಿ 14 ಓಟಗಳ ಅವಶ್ಯಕತೆ ಇದೆ. ಯಾರಾಗ್ತಾರೆ ಈ ಪಂದ್ಯಕೂಟದ ವಿಜಯಶಾಲಿಗಳು? ರಂಗ್ ಕಲಾವಿದರು ಕಾರ್ಕಳಕ್ಕೆ ಪ್ರಬಲ ಪ್ರತಿಸ್ಪರ್ಧೆಯನ್ನು ನೀಡುವಂತಹ ಟೀಮ್ ಇಂಜಿನಿಯರ್ಸ್. ಈ ಬಾರಿ ವಿಘ್ನೇಶ್ ಅವರ ಕೈಯಲ್ಲಿದೆ ಚೆಂಡು. ಮತ್ತೊಮ್ಮೆ ಸುಧೀರ್ ರವರಿಗೆ ಎಸ್, ವಿಘ್ನೇಶ್ ಅವರ ಚೆಂಡು ನೇರವಾಗಿ ಬೀಸಿದ್ದಾರೆ. ಸುಧೀರ್ ರವರು ನೇರವಾಗಿ ಸಿಕ್ಸರ್. ಮತ್ತೊಂದು ಸೀಮಾ ರೇಖೆ ಹೊರಭಾಗಕ್ಕೆ ಕೊಂಚೆಡವು. ಕ್ಷೇತ್ರ ರಕ್ಷಣೆ ವಿಭಾಗದಲ್ಲಿ ಕೊಂಚ ಮಟ್ಟಿನ ಎಡವು ಕಂಡುಕೊಳ್ತಾ ಇದೆ. ವಿಘ್ನೇಶ್ ಅವರ ಎಸೆತಗಾರಿಕೆಗೆ ಪ್ರಬಲ ಪ್ರತ್ಯುತ್ತರ ನೀಡ್ತಾ ಇದ್ದಾರೆ ರಂಗ ಕಲಾವಿದರು ಕಾರ್ಕಳ. ಮತ್ತೆ ದಂಡನೆ, ಮತ್ತೆ ದಂಡಿಸುವಲ್ಲಿ ರಂಗ ಕಲಾವಿದರು ಕಾರ್ಕಳ ಯಶಸ್ವಿ ಆಗ್ತಾ ಇದೆ. ಕೊನೆಯ 2 ಎಸೆತಗಳು ಬಾಕಿ ಇರುವಂತೆ ತಂಡದ ಮೊತ್ತ 26ಕ್ಕೆ ಏರಿದೆ. ವಿಜಯಶಾಲಿಯ ಲಾಸ್ಟ್ 1 ಎಸೆತಗಳು ಬಾಕಿ ಇರುವಂತೆ ತಂಡದ ಮೊತ್ತ 26ಕ್ಕೆ ಏರಿದೆ. ವಿಜಯಶಾಲಿಗಳಾಗುವಲ್ಲಿ ದಾಪುಗಾಲಿಡ್ತಾ ಇದ್ದಾರೆ ರಂಗ ಕಲಾವಿದರು ಕಾರ್ಕಳಕ್ಕೆ. ಮೊದಲ ಬ್ರೇಕ್ ತಂದು ಕೊಡ್ತಾ ಇದ್ದಾರೆ ವಿಘ್ನೇಶ್. ಸುಧೀರ್ ರವರನ್ನ ಈ ಬಾರಿ ಸುಧೀರ್ ರವರನ್ನು ನೇರವಾಗಿ ಪೆವಿಲಿಯನ್ನತ್ತ ಕಳಿಸ್ತಾ ಇದ್ದಾರೆ ವಿಘ್ನೇಶ್ ರವರು. 12 ಎಸೆತಗಳು 8 ಓಟಗಳು. ರಂಗ್ ಕಲಾವಿದರು ಕಾರ್ಕಳಕ್ಕೆ ವಿಜಯಶಾಲಿ ಆಗುವಂತಹ ಸುವರ್ಣ ಅವಕಾಶವಿದ್ರೆ ಟೀಮ್ ಇಂಜಿನಿಯರ್ಸ್ಗೆ ಪ್ರತಿರೋಧ ಒಡ್ಡುವಂತಹ ಅವಕಾಶವು ಖಂಡಿತವಾಗಿಯೂ ಇದೆ.
ಈ ಒಂದು ಕ್ರೀಡಾಕೂಟಕ್ಕೆ ಆಂಕಲ ಟೈಗರ್ಸ್ನ ಶ್ರೀಯುತ ಬೋಲಾ ಪ್ರಶಾಂತ್ ಕಾಮತ್ ಅವರ ಆಗಮನವಾಗಿದೆ. ಅವರ ಜೊತೆ ಪ್ರದೀಪ್ ಅವರು ಕೂಡ ಈ ಒಂದು ಕ್ರೀಡಾಕೂಟದಲ್ಲಿ ಜೊತೆ ತೊಡಗಿಸಿಕೊಂಡಿದ್ದಾರೆ. ಸೊ ಬನ್ನಿ ಈ ಒಂದು ಕ್ರೀಡಾಕೂಟದ ಫೈನಲ್ ಪಂದ್ಯದ ವೀಕ್ಷಣೆಯನ್ನು ತಾವು ವೇದಿಕೆ ಮುಖಾಂತರ ಮಾಡಬೇಕು ಆಗಿ ಸಂಘಟಕರ ಪರವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಸಚಿನ್ ರವರ ಚೆಂಡುಗಳು ಯಾವ ರೀತಿ ಉಪಯೋಗವಾಗಲಿದೆ ಟೀಮ್ ಇಂಜಿನಿಯರ್ಸ್ ತಂಡಕ್ಕೆ. ರಂಗ್ ಕಲಾವಿದರು ಕಾರ್ಕಳವನ್ನು ಕಟ್ಟಿ ಹಾಕಲು ಸಚಿನ್ ರವರ ಚೆಂಡುಗಳು ಬೇಕಾಗಿದೆ. ನೇರವಾಗಿ ರೋಹಿತ್ ರವರ ದಾಂಡಿಗೆ ಸಚಿನ್ ರವರ ಎಸೆತಗಳು. ಬಲಿಷ್ಠ ಬಲಾಢ್ಯ ತಂಡಗಳ ನಡುವಿನ ಜಿದ್ದಿನ ಹೋರಾಟ ಸಾಗಿ ಬರ್ತಾ ಇದೆ. ಈ ಬಾರಿ ಮತ್ತೆ ಬೀಸಿದ್ದಾರೆ ಸೀಮಾ ರೇಖೆ ಹೊರಭಾಗಕ್ಕೆ. ರಂಗ ಕಲಾವಿದರು ಕಾರ್ಕಳ ಗೆಲುವಿನತ್ತ ಹೆಜ್ಜೆಯನ್ನು ಬೀಸ್ತಾ ಇದೆ. 2 ಎಸೆತಗಳು ಮುಗಿದಿರುವಂತೆ 32 ಅಂಕಗಳನ್ನು ಕಲೆ ಹಾಕುವಲ್ಲಿ ಯಶಸ್ವಿಯಾಗಿದೆ ರಂಗ ಕಲಾವಿದರು ಕಾರ್ಕಳ. ಹತ್ತು ಎಸೆತಗಳಲ್ಲಿ 2 ಓಟಗಳು ಬೇಕಾಗಿದೆ. ರಂಗ ಕಲಾವಿದರು ಕಾರ್ಕಳದ ಗೆಲುವಿಗೆ 10 ಮತ್ತೆ ದಂಡನ ಬಂದಿದೆ. ಈ ಬಾರಿ ಆರ್ಸಿಸಿ ಗುತ್ತಿಗೆದಾರ ಸಂಘ ರಿಜಿಸ್ಟರ್ಡ್ ಕಾರ್ಕಳ ಇದರ ದ್ವಿತೀಯ ವರ್ಷದ ಆರ್ಸಿಸಿ ಟ್ರೋಫಿ 2025 ಫೈನಲ್ ಪಂದ್ಯಕೂಟದಲ್ಲಿ 3 ಎಸೆತಗಳು ಕೇವಲ 1 ಓಟಗಳ ಅವಶ್ಯಕತೆ ಇದೆ. ಕೇವಲ 1 ಓಟಗಳು ಗಳಿಸಿದಲ್ಲಿ ಗೆಲುವು. ಈ ಬಾರಿ ಆರ್ಸಿಸಿ ಗುತ್ತಿಗೆದಾರ ಸಂಘ ರಿಜಿಸ್ಟರ್ಡ್ ಕಾರ್ಕಳ ಇದರ ಆರ್ಸಿಸಿ ಟ್ರೋಫಿ 2025